ಚಿಂತಾಮಣಿಯ ಕಲಾವಿದೆಗೆ ರಾಜ್ಯಮಟ್ಟದ ಮೊದಲನೆಯ ಬಹುಮಾನ. ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತ ಭಾನುವಾರ ಬೆಂಗಳೂರಿನ ಲಾಲ್ ಬಾಗ್ನಲ್ಲಿ ಆಯೋಜಿಸಿದ್ದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಕುರಿತಾದ ರಾಜ್ಯಮಟ್ಟದ ಸ್ಪರ್ಧೆಯಲ್ಲಿ ಚಿಂತಾಮಣಿಯ ಕಲಾವಿದೆ ಕೆ.ಎನ್. ರಶ್ಮಿ ಹರ್ಷರವರ ಕೈಯಲ್ಲಿ ಅರಳಿದ ಭಾರತದ ಸಂವಿಧಾನ ಕಟ್ಟಡವು ಜಾನೂರ್ ಕಲೆಯ ಸ್ಪರ್ಧೆಯಲ್ಲಿ ಮೊದಲನೆಯ ಬಹುಮಾನ ಪಡೆದುಕೊಂಡಿದೆ. ತೀರ್ಪುಗಾರರು ಹಾಗೂ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಕನ್ನಡ ಚಲನಚಿತ್ರ ನಟಿ ಸುಧಾ ರಾಣಿ ಯವರ ಬಹು ಮೆಚ್ಚುಗೆಗೆ ಪಾತ್ರವಾದ ಇವರ ಈ ಕಲೆಯು ಆಗಸ್ಟ್ 17 ರವರೆಗೂ ಲಾಲ್ ಬಾಗ್ನ ಪುಷ್ಪ ಪ್ರದರ್ಶನಕ್ಕೆ ಇಡಲಾಗಿದೆ. ಇವರು ಸತತ 2ನೇ ಬಾರಿ ವಿಜೇತರಾಗಿದ್ದು, 2024 ರ ಗಣರಾಜ್ಯೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಸ್ಪರ್ಧೆಯಲ್ಲಿ ಅಯೋಧ್ಯ ಶ್ರೀರಾಮ ಮಂದಿರವು ಮೊದಲನೆಯ ಬಹುಮಾನ ಗಳಿಸಿ, ಪುಷ್ಪ ಪ್ರದರ್ಶನದಲ್ಲಿ ಪ್ರದರ್ಶಿಸಲಾಗಿತ್ತು. ಕಲಿಬೇಕು, ಇದೆಲ್ಲ ಒಂದು ವಿಭಿನ್ನವಾದ ಒಂದು ಕಲೆ. ಇದಕ್ಕೆ ಉತ್ತೇಜನ ಸಿಕ್ಕಷ್ಟು ಇನ್ನೂ ಹೆಚ್ಚು ಒಳ್ಳೆ ಮಟ್ಟದಲ್ಲಿ ಬೆಳೆಯುತ್ತೆ. ಸೊ ಇನ್ನೂ ಹೆಚ್ಚು ಜನ ಬರಬೇಕು. ಬರೀ ಹೆಣ್ಮಕ್ಳೇ ಅಂತಲ್ಲ, ಹೆಸರು ಕಲಿಬೋದು. ಇದನ್ನು ಕಲಿತು ಒಂದು ಏನಂತಾರೆ ಕಲೆಯನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು.